ತನ್ನ ನಿಕ್ ನೇಮ್ ಮೂಲಕನೇ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಹೀರೋ ಆಗಿ ನಮ್ಮ ಗಿಲ್ಲಿ ನಟರಾಜ್ ಅವರು. ಅದು ಮತ್ತೆ ಹೌದು ಅಲ್ಲ, ಅಪ್ಪಳಾರ್ ಅಂತಕ್ಕಂಥದ್ದು. ಹಾಗಾದ್ರೆ ಆ ಚಿತ್ರದ ಚಿತ್ರಕಥೆ ಏನಿದೆ, ಹಾಗೇನೆ ಈ ಒಂದು ಚಿತ್ರದಲ್ಲಿ ನಾಯಕಿ ನಟಿಯರಾಗಿ ಯಾರೆಲ್ಲ ಅಭಿನಯಿಸ್ತಾ ಇದ್ದಾರೆ ಎಂಬುದು ನಿಮಗೆ ತಿಳಿಬೇಕಂದ್ರೆ ಈ ಒಂದು ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಬಂಧುಗಳೇ. Sparkler Naveen, where we spark young minds. ಅಂತೂ ಇಂತೂ ಬಕಪಕ್ಷಿಯಂತೆ ಕಾಯುತ್ತಿದ್ದ ನಿಮ್ಮೆಲ್ಲರಿಗೂ ಕೂಡ ಗಿಲ್ಲಿ ನಟರಾಜ್ ಅವರ ಜನ್ಮದಿನದೊಂದೇ ಸಿಹಿ ಸುದ್ದಿ ಸಿಕ್ಕಿದೆ. ಪಳಾರ್ ಅಂತಕ್ಕಂತಹ ಸಿನಿಮಾ ಟೈಟಲ್ ಒಂದಿಗೆ ಗಿಲ್ಲಿ ನಟರಾಜ್ ಅವರು ಕನ್ನಡ ಇಂಡಸ್ಟ್ರಿಗೆ ನಾಯಕ ನಟನಾಗಿ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ. ಬೆಂಗಳೂರಿನ ಕಬ್ಬಾಳಮ್ಮ ದೇವಸ್ಥಾನದಲ್ಲಿ ನಮ್ಮ ರವಿಚಂದ್ರನ್ ಅವರು ಕ್ಲಾಪ್ ಮಾಡುವ ಮೂಲಕ ಚಿತ್ರಕ್ಕೆ ಚಾಲನೆ ನೀಡಿದರು. ಹಾಗಾದ್ರೆ ಈ ಚಿತ್ರದ ಚಿತ್ರಕಥೆ ಏನು ಅಂತಕ್ಕಂಥದ್ದು ನಮ್ಮನ್ನ ಕಾಡ್ತಿರ್ತಕ್ಕಂತಹ ಪ್ರಶ್ನೆ. ಸಮಯ ಈಗ ಬೆಳಗ್ಗೆ 8:45. ನಮ್ಮ ನಾಯಕ 10:45ರವರೆಗೂ ಬ್ಯುಸಿ. ಕಾರ್ಯಕ್ರಮ ಒಳಚರಂಡಿ ಪರಿಶೀಲನೆಗಾಗಿ ತೆರಳಿದ್ದಾರೆ. ಬೆಳಗ್ಗೆ 10:16ರಿಂದ 11:55ರವರೆಗೆ ನಮ್ಮ ನಾಯಕ ಬ್ಯುಸಿ. ಮಕ್ಕಳುಗಳಿಗೆ ಉಚಿತವಾಗಿ ಪಠ್ಯಪುಸ್ತಕ ಬ್ಯಾಗ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈಗ ಸಮಯ ಮಧ್ಯಾಹ್ನ 12 ಗಂಟೆ. 12 ಗಂಟೆಯಿಂದ 1:25ರವರೆಗೆ ನಮ್ಮ ನಾಯಕರು 108 ಹೆಂಗಸರಿಗೆ ಸ್ಯಾರಿ ಉಚಿತ ವಿತರಣೆ ಕಾರ್ಯಕ್ರಮ. ಈಗ ಸಮಯ 3:35ರಿಂದ 4:45ರವರೆಗೆ ನಾಯಕ ಬ್ಯುಸಿ. ಶೌಚಾಲಯ ಗುದ್ದಲಿ ಪೂಜೆಯಲ್ಲಿ ಇವರು ಭಾಗಿ. ಈ ಕಾರ್ಯಕ್ರಮದ ನಂತರ ನಮ್ಮ ನಾಯಕರು ತುಂಬ ಬ್ಯುಸಿಯಾಗಿದ್ದಾರೆ. ಕಾರಣ ಇಷ್ಟೇ, ನೊಂದ ಮನಸ್ಸುಗಳಿಗೋಸ್ಕರ ಆನ್ಲೈನ್ನಲ್ಲಿ ಕಾನ್ಫರೆನ್ಸ್ ಕಾಲನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ನಾಯಕರು. ಪಳಾರ್ ಗಿಲ್ಲಿ ಸಿನಿಮಾದ ಬ್ಯಾನರ್ನಲ್ಲಿ ಹಾಕಲಾದಂತಹ ಹೇಳಿಕೆಗಳು ಬಂಧುಗಳೇ, ಇದು ಏನನ್ನ ಸೂಚಿಸುತ್ತಂದ್ರೆ ಇಲ್ಲಿ ನಮ್ಮ ನಾಯಕ ಸೋಷಿಯಲ್ ಸರ್ವಿಸನ್ನು ಮಾಡ್ತಾನ ಅಂತಕ್ಕಂಥದ್ದು. ಹಾಗೆಯೇ ಈ ಚಿತ್ರದ ನಾಯಕಿಯರ ಬಗ್ಗೆ ಅನೇಕ ಗುಟ್ಟುಗಳನ್ನು ಬಿಟ್ಟುಕೊಟ್ಟಿದ್ದಾರೆ. ಹೌದು ಬಂಧುಗಳೇ, ಈ ಒಂದು ಚಿತ್ರದ ಬಗ್ಗೆ ವಿಶೇಷವಾದ ಉದ್ಘಾಟನಾ ಸಮಾರಂಭಕ್ಕೂ ಮೊದಲೇ ಒಂದು ವಿಡಿಯೋವನ್ನು ಬಿಡಲಾಗಿತ್ತು. ಆ ಒಂದು ವಿಡಿಯೋದಲ್ಲಿ ನಮ್ಮ ಶ್ರೀಲೀಲಾ ಅವರ ಫೋಟೋವನ್ನು ತೋರಿಸಿ ನಾಯಕನಿಗೆ ಹೇಳ್ತಕ್ಕಂಥ ವಿಷಯ ಏನಂದರೆ ಇವರೇ ನಮ್ಮ ಸಿನಿಮಾದ ನಾಯಕಿ ಅಂತ. ಹೌದು ಬಂಧುಗಳೇ, ಶ್ರೀಲೀಲಾ ಅವರು ಈ ಒಂದು ಚಿತ್ರಕ್ಕೆ ನಾಯಕಿ ಆದರೂ ಆಗಬಹುದು. ಈ ಚಿತ್ರ ಮೂಡಿ ಬರ್ತಾ ಇರೋದು KVN ಪ್ರೊಡಕ್ಷನ್ ಅವರ ಸಹಯೋಗದೊಂದಿಗೆ. KVN ಪ್ರೊಡಕ್ಷನ್ ಹಾಗೇನೆ ಅದ್ದೂರಿ ಸಿನಿಮಾಗಳ ಒಂದು ಮೇಕಿಂಗ್ ಅನ್ನ ಮಾಡೋದ್ರಲ್ಲಿ ಎತ್ತಿದ ಕೈ. ಚಿತ್ರದ ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತರು ಕೇಳಿದ ಪ್ರಶ್ನೆ, ಗಿಲ್ಲಿ ಮತ್ತು ಕಾವ್ಯವರ ಜೋಡಿ ಫೇಮಸ್ ಆಗಿದೆ, ಅವರನ್ನೇ ಈ ಚಿತ್ರದ ನಾಯಕಿಯನ್ನಾಗಿ ಮಾಡಬಹುದಿತ್ತಲ್ಲ ಅಂತಕ್ಕಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಈ ಪ್ರಶ್ನೆಗೆ ಯಾವುದೇ ಸಮಂಜಸ ಉತ್ತರ ಕೊಡದಿದ್ರು ಕೂಡ ಎಲ್ಲೋ ಒಂದು ಕಡೆ ಕಾವ್ಯ ಅವರು ಕೂಡ ಈ ಸಿನಿಮಾದ ನಾಯಕಿ ಆಗ್ತಾರಾ ಅಂತಕ್ಕಂಥದ್ದು ಎಲ್ಲರಿಗೂ ಕನ್ಫರ್ಮ್ ಆಗಿ ಅನ್ನಿಸ್ತಾ ಇದೆ ಬಂದಿಗೆ. ಯಾಕೆಂದರೆ ನಾವೆಲ್ಲರೂ ಕೂಡ ಬಿಗ್ ಬಾಸ್ನಲ್ಲಿ ಮೆಚ್ಚಿದ್ದು ಗಿಲ್ಲಿ ಕಾವ್ಯ ಜೋಡಿಯನ್ನು. ನಲ್ಲಿರೋ ಜೋಡಿಯನ್ನು ತೆರೆ ಮೇಲೆ ಕಂಡ್ರೆ ಅದ್ಭುತವಾದ ಯಶಸ್ಸು ಗಳಿಸುತ್ತೆ ಅಂತ ನಿರ್ದೇಶಕರಿಗೂ ಕೂಡ ಅನಿಸಿರುತ್ತೆ, ನಿರ್ಮಾಪಕರಿಗೂ ಅನಿಸುತ್ತೆ. ನಿಮಗೇನಿಸ್ತಾ ಇದೆ, ಗಿಲ್ಲಿಯವರ ಸಿನಿಮಾದಲ್ಲಿ ಯಾರು ನಾಯಕಿ ಆಗ್ತಾರೆ ಅಂತ ಕಾಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್. ಧನ್ಯವಾದಗಳು.